21,000 ಟೆಕ್ಕಿ ಉದ್ಯೋಗಿಗಳ ವಜಾ. ಈ ವಿಡಿಯೋದಲ್ಲಿ ಈ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ಸಾಫ್ಟ್ವೇರ್ ಉದ್ಯಮದಲ್ಲಿ ಭಾರೀ ಉದ್ಯೋಗ ನಷ್ಟ ಉಂಟಾಗುತ್ತಿದೆ. ಕಳೆದ 12 ತಿಂಗಳಲ್ಲಿ ಒರಾಕಲ್ ಕಂಪನಿಯು ಜಾಗತಿಕವಾಗಿ 21,000 ಉದ್ಯೋಗಿಗಳ ವಜಾಗೊಳಿಸಿದ್ದು, ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲೇ 12,000 ಮಂದಿ ಕೆಲಸ ಕಳೆದುಕೊಂಡಿದ್ದಾರೆ. ಇನ್ನು ಕೃತಕ ಬುದ್ಧಿಮತ್ತೆ ಸಾಫ್ಟ್ವೇರ್ ಉದ್ಯಮಿಗಳಿಗೆ ಆಘಾತದ ಮೇಲೆ ಆಘಾತ ತರುತ್ತಿದೆ. ಈಗಾಗಲೇ ಲಕ್ಷಾಂತರ ಮಂದಿ ಕೆಲಸ ಕಳೆದುಕೊಂಡಿದ್ದಾರೆ. ಅಮೆರಿಕದ ಕನಸು ಹೊತ್ತು ಹೋದವರು ಅಲ್ಲಿಂದ ವಾಪಸಾಗುವ ಸ್ಥಿತಿ ಉಂಟಾಗಿದೆ. ಇಂಜಿನಿಯರಿಂಗ್ಗೆ, ಅದರಲ್ಲಿಯೂ ಕಂಪ್ಯೂಟರ್ ಸೈನ್ಸ್ಗೆ ಬಹಳ ಡಿಮ್ಯಾಂಡ್ ಇದೆ ಎನ್ನುವ ಕಾರಣಕ್ಕೆ ಎಲ್ಲರೂ ಅದನ್ನೇ ಆಯ್ಕೆ ಮಾಡಿಕೊಂಡು ಇದೀಗ ಉದ್ಯೋಗ ಇಲ್ಲದೆ ಅಥವಾ ಅತ್ಯಂತ ಕಡಿಮೆ ಸಂಬಳಕ್ಕೆ ದುಡಿಯುವ ಸ್ಥಿತಿ ಉಂಟಾಗಿದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಗೂಗಲ್ ಸೇರಿದಂತೆ ಈಗಾಗಲೇ ಹಲವು ಕಂಪನಿಗಳು ಟೆಕ್ಕಿಗಳನ್ನು ಮನೆಗೆ ಕಳುಹಿಸಿದೆ. ಒರಾಕಲ್ನಲ್ಲಿ ಉದ್ಯೋಗ ಕಡಿತ ಮತ್ತಷ್ಟು ಮುಂದುವರೆದಿದೆ. ಕಳೆದ 12 ತಿಂಗಳಲ್ಲಿ ಒರಾಕಲ್ ಕಾರ್ಪ್ ತನ್ನ ಉದ್ಯೋಗಿಗಳ ಸಂಖ್ಯೆಯನ್ನು 21,000ದಷ್ಟು ಕಡಿಮೆ ಮಾಡಿದೆ. ಇದರ ಅರ್ಥ ಅಮೆರಿಕ ಸೇರಿದಂತೆ ಎಲ್ಲೆಲ್ಲಿ ಒರಾಕಲ್ ಕಂಪನಿಗಳು ಇವೆಯೋ ಅಲ್ಲೆಲ್ಲವೂ ಒರಾಕಲ್ ಕಂಪನಿಯ ಉದ್ಯೋಗಿಗಳು ಕೆಲಸ ಕಳೆದುಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಶಾಕಿಂಗ್ ವಿಷಯ ಎಂದರೆ ಇವರ ಪೈಕಿ ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ ಇರುವ ಒರಾಕಲ್ ಕಂಪನಿಯು ಒಟ್ಟು 12,000 ಉದ್ಯೋಗಿಗಳನ್ನು ಮನೆಗೆ ಕಳುಹಿಸಿದೆ. ನಮ್ಮ ಕಾರ್ಯಾಚರಣೆಗಳಲ್ಲಿ ಎಐ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ನಿಯೋಜನೆಯು ನಮ್ಮ ಉದ್ಯೋಗಿಗಳಲ್ಲಿ ಕಡಿತಕ್ಕೆ ಕಾರಣವಾಗಿದೆ ಮತ್ತು ಮುಂದುವರಿಯಬಹುದು ಎಂದು ಒರಾಕಲ್ ವಾರ್ಷಿಕ ಹಣಕಾಸು ನಿಯಂತ್ರಿತ ಫೈಲಿಂಗ್ನಲ್ಲಿ ತಿಳಿಸಿದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಹಣಕಾಸು ವರ್ಷದ ಮೇ 31ರ ಅಂತ್ಯದ ವೇಳೆಗೆ ಕಂಪನಿಯ ಜಾಗತಿಕ ಸಿಬ್ಬಂದಿ ಸಂಖ್ಯೆ 1,41,000ಕ್ಕೆ ಕುಗ್ಗಿದೆ. ಇದು ಒಂದು ವರ್ಷದ ಹಿಂದಿನ 1,62,000ಕ್ಕೆ ಹೋಲಿಸಿದರೆ ಎಂದು ಒರಾಕಲ್ ಹೇಳಿದೆ. ಈ ಕಡಿತಗಳು ಪುನರ್ರಚನೆ ವೆಚ್ಚದಲ್ಲಿ ಸುಮಾರು $1.8 ಬಿಲಿಯನ್ ಗೆ ಕಾರಣವಾಗಿದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಓಪನ್ ಎಐ ನಂತಹ ಗ್ರಾಹಕರಿಗೆ ಎಐ ಡಾಟಾ ಕೇಂದ್ರಗಳ ದುಬಾರಿ ನಿರ್ಮಾಣದಿಂದಾಗಿ ಒರಾಕಲ್ ಆರ್ಥಿಕ ಒತ್ತಡದಲ್ಲಿದೆ. ಈ ವರ್ಷದ ಆರಂಭದಲ್ಲಿ ಹಣವನ್ನು ಉಳಿಸುವ ಪ್ರಯತ್ನಗಳ ಭಾಗವಾಗಿ ಸಾವಿರಾರು ಉದ್ಯೋಗಗಳನ್ನು ಕಡಿತಗೊಳಿಸಲು ಪ್ರಾರಂಭಿಸಿದೆ ಎಂದು ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಕಡಿತದ ನಿಖರವಾದ ವ್ಯಾಪ್ತಿಯನ್ನು ಎಂದಿಗೂ ಔಪಚಾರಿಕವಾಗಿ ಬಹಿರಂಗಪಡಿಸಲಾಗಿಲ್ಲ. ಇನ್ನು ನೆಕ್ಸ್ಟ್ ನೋಡುವುದಾದರೆ, 2022ರಲ್ಲಿ ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ಸ್ ಕಂಪನಿ ಸೆರ್ನರ್ ಅನ್ನು ಖರೀದಿಸುವ ಮೊದಲು ಇದಕ್ಕಿಂತ ಕಂಪನಿಯ ಸಿಬ್ಬಂದಿ ಸಂಖ್ಯೆ ಈಗ ಸ್ವಲ್ಪ ಕಡಿಮೆಯಾಗಿದೆ. ಆ $28 ಬಿಲಿಯನ್ ಸ್ವಾಧೀನವು ಸಾವಿರಾರು ಉದ್ಯೋಗಿಗಳನ್ನು ಸೇರಿಸಿತು. ಅವರಲ್ಲಿ ಹಲವರು ಸೆರ್ನರ್ನ ಕಾನ್ಸಸ್ ಸಿಟಿ ಪ್ರದೇಶದ ಪ್ರಧಾನ ಕಚೇರಿಯ ಬಳಿ ಕೇಂದ್ರೀಕೃತರಾಗಿದ್ದರು. ಇನ್ನು ಇದೇ ತರಹದ ಶಿಕ್ಷಣ ಮತ್ತು ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.